ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಮಾರ್ಕೆಟ್ ಮತ್ತೆ ತನ್ನ ಬುಲ್ ರನ್ ಕಂಟಿನ್ಯೂಷನ್ ಮಾಡುತ್ತಾ ಮಾಡಲ್ವಾ ಅದ್ರ ಬಗ್ಗೆ ನೋಡೋಣ. ರೀಸನ್ ಏನಂತಂದ್ರೆ ನಾವು ವೀಕ್ಲಿ ಮಾರ್ಕೆಟ್ ಅಲ್ಲಿ ನಾವು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ವಿ ಇದು ಇಂಪಾರ್ಟೆಂಟ್ ಒಂದು ಸಪೋರ್ಟ್ ಬ್ರೇಕ್ ಮಾಡಿ ಕೆಳಗಡೆ ಹೋಗಿ ಮತ್ತೆ ಇದ್ರ ಮೇಲೆ ಕ್ಲೋಸ್ ಆದ್ರೆ ಮತ್ತೆ ಬುಲ್ ರನ್ ಸ್ಟಾರ್ಟ್ ಆಗ್ಬೋದು, ಬಟ್ ಫುಲ್ ಕನ್ಫರ್ಮೇಶನ್ ಇಲ್ಲ ಅಂತ. ಬಟ್ ಇವತ್ತಿನ ಸ್ವಲ್ಪ ಈ ವೀಕ್ ಅಲ್ಲಿ ನಡೆದಿರೋ ಕೆಲವೊಂದು ಇದನ್ನ ನೋಡಿದಾಗ ಇದು ಮತ್ತೆ ಇಲ್ಲಿಂದ ಬುಲ್ ರನ್ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿದೆ. ಓಕೆ, ಆ ಕಾರಣಕ್ಕೋಸ್ಕರ ನಾವು ಆಂಟಿಸಿಪೇಷನ್ ಇರಕ್ಕಾಗಲ್ಲ, ರೈಟ್? ಅಂದ್ರೆ ಒಂದು ಮಾರ್ಕೆಟ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಇದು ನನ್ನ ಪ್ರಕಾರ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಮೇಲೆ ಚಾನ್ಸಸ್ ತುಂಬಾ ಅತಿ ಹೆಚ್ಚಿದೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ದುಡ್ಡು ತಂದು ಇಲ್ಲಿ ಹಾಕ್ಬೇಕಂತ ಹಾಕಾಗಲ್ಲ, ರೈಟ್? ನಮ್ಮಲ್ಲಿ ಬಂದ್ಬಿಟ್ಟು ರಿಸ್ಕ್ ಅಂತ ಇದ್ದೇ ಇರುತ್ತೆ. ರಿಸ್ಕ್ ಅಂತ ಮಿನಿಮಮ್ ರಿಸ್ಕ್ ಅಂತ ಇರುತ್ತೆ. ಇನ್ ಕೇಸ್ ನಾವು ಯಾವಾಗ ಇದು ಬುಲ್ ರನ್ ಅಲ್ಲ, ಇದು ಬೇರೆ ರನ್ ಅಂತ ಯಾವಾಗ ಕನ್ಫರ್ಮೇಶನ್ ಆಗುತ್ತೆ ಅಂತಂದ್ರೆ ಈ ಬ್ಲ್ಯಾಕ್ ಲೈನ್ ಇದೆಯಲ್ಲ 23,895, ಇದ್ರ ಕೆಳಗಡೆ ವೀಕ್ಲಿ ಮಾರ್ಕೆಟ್ ಮತ್ತೆ ಕ್ಲೋಸ್ ಆದ್ರೆ ಮತ್ತೆ ಇದು ಬುಲ್ ರನ್ ಇದು ಬುಲ್ ಟ್ರ್ಯಾಪ್ ಆಗುತ್ತೆ, ಮತ್ತೆ ಬಿಯರ್ ಕಂಟಿನ್ಯೂಷನ್ ಆಗುತ್ತೆ ಅಂತ ಅರ್ಥ. ಓಕೆ, ಆದ್ರೆ ಕೆಲವು ಈ ಪ್ಯಾಟ್ರನ್ಸ್ ನೋಡಿದಾಗ ನನ್ನ ಪ್ರಕಾರ ಇದು ಅಪ್ಸೈಡ್ ಹೋಗೋ ಚಾನ್ಸಸ್ ಅತಿ ಹೆಚ್ಚಿದೆ. ಓಕೆ, ಆಂಟಿಸಿಪೇಷನ್ ಅಲ್ಲಿ ಯಾವಾಗ್ಲೂ ಇರಬಾರ್ದು. ಓಕೆ, ಅಪ್ಸೈಡು ಇರಬೇಕು ಮತ್ತೆ ಡೌನ್ ಸೈಡ್ ಅಲ್ಲಿ ಇರಬೇಕಾಗುತ್ತೆ. ಬಟ್ ಬುಲ್ ರನ್ ಇಲ್ಲಿ ನೋಡ್ಬೋದು. ಬುಲ್ ರನ್ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ವೀಕ್ಲಿ ಮಾರ್ಕೆಟ್ ಅಲ್ಲಿ ಹಾಕಿದ್ದೀನಿ, ಆಲ್ರೆಡಿ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಬುಲ್ ರನ್ ಅಲ್ಲಿ ಇದೆ, ರೈಟ್? ಇವಾಗ ಇದು ಒಂದು ಕರೆಕ್ಷನ್ಸ್, ಇದೆಲ್ಲ ನೋಡ್ಬೋದು ನೀವೆಲ್ಲ, ಇದು ಒಂದು ಕರೆಕ್ಷನ್ಸ್. ಈ ಕರೆಕ್ಷನ್ಸ್ ಆದ್ಮೇಲೆ ಮತ್ತೆ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇದು ಬುಲ್ ಮತ್ತೆ ಕಂಟಿನ್ಯೂಷನ್ ಆಗ್ಬೋದು ಅಂತ. ಓಕೆ, ಹಾಗಂತ ಪ್ರತಿಯೊಬ್ರು ಬಂದ್ಬಿಟ್ಟು ಎಲ್ಲಾ ದುಡ್ಡನ್ನ ತಂದ್ಬಿಟ್ಟು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಕ್ಬೇಕು ಅಂತಲ್ಲ. ಹಾಕಿದ್ರೆ ಖಂಡಿತವಾಗ್ಲೂ ಅದು ಗ್ಯಾಮ್ಲಿಂಗ್ ತರ ಆಗ್ಬಿಡುತ್ತೆ. ಅವರು ತುಂಬಾ ದೊಡ್ಡ ರಿಸ್ಕ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಯಾವಾಗ್ಲೂ ಮಿನಿಮಮ್ ರಿಸ್ಕ್ ಇರಬೇಕು, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅತಿ ಹೆಚ್ಚಿರಬೇಕು. ಓಕೆ, ಆ ಕಾರಣಕ್ಕೋಸ್ಕರ ನನ್ನ ಪ್ರಕಾರ ಇದು ಬುಲ್ ರನ್ ಆಗೋ ಚಾನ್ಸಸ್ ತುಂಬಾ ಅತಿ ಹೆಚ್ಚಿದೆ. ಬನ್ನಿ ಇವತ್ತಿನ ಮಾರ್ಕೆಟ್ ಅಲ್ಲಿ ನಾವು ನೆನ್ನೆ ಹೇಳಿರೋ ತರ ಹೇಗೆಲ್ಲ ಟ್ರೇಡ್ ತಗೋಬೋದಿತ್ತು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ನೆನ್ನೆ ಈ ಲೆವೆಲ್ಸ್ ಎಲ್ಲ ಬಂದ್ಬಿಟ್ಟು ನಾನು ನೆನ್ನೆನೆ ಹಾಕಿರೋದು. ಓಕೆ, ಇವತ್ತಲ್ಲ, ಇದು ನೆನ್ನೆ ಯಾರು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಮಾಡಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಪ್ರಕಾರ ಬಂದ್ಬಿಟ್ಟು ಈ ಲೆವೆಲ್ಸ್ ಎಲ್ಲ ಬಂದ್ಬಿಟ್ಟು ಬೇರಿಶ್ ಝೋನ್, ರೈಟ್? ನೋಡಿ, ಫಸ್ಟ್ ನಮ್ಗೆ ಇಲ್ಲಿ ಸಿಕ್ಕಿದೆ, ಈಗ ರೆಡ್ ಕ್ಯಾಂಡಲ್ ಅಲ್ಲಿ ನಮ್ಗೆ ಎಂಟ್ರಿ ಸಿಕ್ಕಿದೆ. ಏನಾಗಿದೆ, ನಮ್ ಮೇಲೆ ಹೋಗಿ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು, ರೈಟ್? ಸೆಕೆಂಡ್ ಟ್ರೇಡ್ ನೋಡಿ ಇಲ್ಲಿ ಸಿಕ್ಕಿದೆ, ಇಲ್ಲಿಂದ ನಮ್ ಕೆಳಗಡೆ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಅದಾದ್ಮೇಲೆ ನೀವೇ ನೋಡ್ಬೋದು, ನೆನ್ನೆನೆ ಹೇಳಿರ್ತೀನಿ, ಇದು ಬಂದ್ಬಿಟ್ಟು ನೋ ಟ್ರೇಡಿಂಗ್ ಝೋನ್ ಅಂತ. ಇಲ್ಲಿ ಯಾವ್ದಾದ್ರು ಟ್ರೇಡ್ ಸಿಕ್ಕಿದೆಯಾ ನೋಡಿ? ನಮ್ಗೆ ಯಾವುದೇ ಟ್ರೇಡ್ ಸಿಕ್ಕಿಲ್ಲ. ನಿಫ್ಟಿ 50 ಜಸ್ಟ್ ಎರಡೇ ಟ್ರೇಡ್, ಒಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು, ಚಿಕ್ಕ ಸ್ಟಾಪ್ ಲಾಸ್, ಮತ್ತೆ ಇಲ್ಲಿ ಪ್ರಾಫಿಟ್ ಬಂದಾಗ ದೊಡ್ಡ ಪ್ರಾಫಿಟ್ ಸಿಕ್ಕಿದೆ ಅಲ್ವಾ? ಅದೇ ರೀತಿ ಪ್ರತಿಯೊಂದು ಟ್ರೇಡು ನಾವು ತಗೊಳಕ್ ಹೋಗ್ಬಾರ್ದು. ಯಾವಾಗ್ಲೂ ಇಂಟ್ರಾಡೇ ಟ್ರೇಡರ್ಸು ಯಾವಾಗ ಮಿನಿಮಮ್ ತನ್ನ ಟ್ರೇಡ್ಗಳನ್ನ ಎಲ್ಲಿವರೆಗೂ ಅವ್ರು ಮಿನಿಮಮ್ ಮಾಡಲ್ವೋ ಅಲ್ಲಿವರೆಗೂ ಅವ್ರು ತೊಂದರೆಗೆ ಸಿಕ್ಕಾಕೊಳ್ತಾರೆ. ಅವ್ರು ನಾವು ಹೇಳ್ಬೋದು, ನೋಡಿ ನಾನು ಇಲ್ಲಿ ಮೇಲೇನ ತಗೊಂಡೆ, ಮತ್ತೆ ಇಲ್ಲಿ ಕೆಳಗಡೆನ ತಗೊಂಡೆ, ಮತ್ತೆ ಇಲ್ಲಿ ಮೇಲೆ ಹೋದಾಗ್ಲೂ ತಗೊಂಡೆ ಅಂತ. ಈ ರೀತಿ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಒಂದು ರೂಲ್ನ ಫಾಲೋ ಮಾಡಿ, ಒಂದು ರೂಲ್ನ ನೀವೇ ಹಾಕೊಳ್ಳಿ. ಆ ರೂಲ್ ಪ್ರಕಾರ ನಿಮ್ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಒಂದು ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಟ್ರೇಡ್ ತಗೊಳ್ಳೋ ರೀತಿ ನಿಮ್ಮ ರೂಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಸ್ಟ್ರಾಟಜಿ ಫಾಲೋ ಮಾಡ್ಬೇಕಂತಲ್ಲ, ಪ್ರತಿಯೊಂದು ಸ್ಟ್ರಾಟಜಿ ಕೂಡ ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡಿ. ಆದ್ರೆ ಇಂಟ್ರಾಡೇಯಲ್ಲಿ ಬಂದ್ಬಿಟ್ಟು ನಂಬರ್ ಆಫ್ ದ ಟ್ರೇಡಿಂಗ್ ಬಂದ್ಬಿಟ್ಟು ಲೆಸ್ ಇರಬೇಕು. ಅವಾಗಲೇ ನೀವು ಸಕ್ಸಸ್ ರೇಷೋನ ಕಂಪ್ಲೀಟ್ ಮಾಡೋಕ್ಕಾಗೋದು. ಬನ್ನಿ, ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಹೇಗೆಲ್ಲ ಟ್ರೇಡ್ ತಗೋಬೋದಿತ್ತು ಮತ್ತೆ ಎಷ್ಟು ಟ್ರೇಡ್ ಸಿಕ್ಕಿದೆ ಅಂತ ನೋಡೋಣ. ನೋಡಿ, ಇಲ್ಲೂ ಅಷ್ಟೇನೆ ಬುಲ್ ಮಾರ್ಕೆಟ್ ಮೇಲೆ, ಇದ್ರ ಮೇಲೇನೆ ಹೋಗಿಲ್ಲ ಇವತ್ತು. ಜಸ್ಟ್ ಇಲ್ಲಿ ಅಂದ್ರೆ ನಾವು ಬೇರ್ ಮೇಲೆ ಅಂದ್ರೆ ಕೆಳಗಡೆನೆ ನೋಡ್ಬೇಕಾಗುತ್ತೆ. ಈ ಅಪ್ಸೈಡ್ ಎಲ್ಲ ನಾವು ಟ್ರೇಡ್ ತಗೊಂಡೇ ಇಲ್ಲ. ಓಕೆ, ನಮ್ಮ ರೂಲ್ ಪ್ರಕಾರ ಫಸ್ಟ್ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಸಿಕ್ಕಿದೆ, ರೈಟ್? ಇಲ್ಲಿ ಈಸಿಯಾಗಿ ನೀವೇ ನೋಡ್ಬೋದು, ಇಲ್ಲಿ ಸಿಕ್ಕಿಲ್ಲ. ಇದ್ರ ಕೆಳಗಡೆ ರೆಡ್ ಲೈನ್ ಕೆಳಗಡೆ ಇದು ಬ್ರೇಕ್ ಆಗಿಲ್ಲ ಅಲ್ವಾ? ಆ ಕಾರಣಕ್ಕೋಸ್ಕರ ಫಸ್ಟ್ ಟ್ರೇಡ್ ಇಲ್ಲಿ ಸಿಕ್ಕಿದೆ. ನೋಡಿ, ಈಸಿ ಮೆಥಡ್ ನೋಡಿ, ನಮ್ಮ ಇಲ್ಲಿ ಬಂದ್ಬಿಟ್ಟು ಹತ್ರ ಬಂದು ಪ್ರೀಮಿಯಂ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಿಯರ್ ಬ್ರೇಕ್ ಇವನ್ ಮೇಲೇನೆ ಹೋದ್ರು ಕೂಡ ನಮ್ಗೆ ಇಲ್ಲಿವರೆಗೂ ಬಂದ್ಬಿಟ್ಟು ಜಸ್ಟ್ 15 ಪಾಯಿಂಟ್ಸ್ ಮಾತ್ರ ಇತ್ತು. 15 ಪಾಯಿಂಟ್ಸ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟು 35 ಪಾಯಿಂಟ್ಸ್ ರಿಸ್ಕ್ ತಗೊಂಡಿದ್ವಿ. ಬಟ್ ಇದು ಹತ್ರ ಬಂದಾಗ ನಮಗೆ 15 ಪಾಯಿಂಟ್ಸ್ ಆಯ್ತು. ಅದಾದ್ಮೇಲೆ ಕೆಳಗಡೆ ನೋಡಿ ಇಲ್ಲಿವರೆಗೂ ಬಂದಾಗ ನಾವು 100 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು, ಯಾವುದೇ ಟ್ರೇಲ್ ಮಾಡ್ಕೊಂಡು. ಇಲ್ಲಿ ಬಂದಾಗ ನಿಯರೆಸ್ಟ್ ಇಲ್ಲೆಲ್ಲ ಬಂದಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀವಿ, ರೈಟ್?
ಏನಕ್ಕಂದ್ರೆ ಇದು ರೆಸಿಸ್ಟೆನ್ಸ್ ಹೇಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೋ ಅದೇ ರೀತಿ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಸಪೋರ್ಟ್ ಆಗಿ ವರ್ಕ್ ಮಾಡೋದ್ರಿಂದ ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಪ್ಸೈಡ್ ನಾವು ಟ್ರೇಡ್ ತಗೊಳಂಗಿಲ್ಲ. ಓಕೆ, ಏನಕ್ಕಂದ್ರೆ ನಮ್ಮ ಟ್ರೇಡ್ ಯಾವಾಗ್ಲೂ ಕಡಿಮೆ ಆಗಿರಬೇಕು. ಆ ಕಾರಣಕ್ಕೋಸ್ಕರ ಈ ರೇಂಜಲ್ಲಿ ನಾವು ಯಾವಾಗಲೂ ಟ್ರೇಡ್ ತಗೊಳ್ಳಲ್ಲ ಅಪ್ಸೈಡ್ಗೆ. ಮತ್ತೆ ನೋಡಿ ಇಲ್ಲಿ ಸಿಕ್ಕಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಟ ಆಡಿಸಿ ಏನಾಗಿದೆ, ನಮಗೆ ಆಲ್ಮೋಸ್ಟ್ 35-40 ಮಿನಿಟ್ಸ್ ಆಟ ಆಡಿಸಿ ನಮಗೆ ಒಂದು 10 ಪಾಯಿಂಟ್ ನೆಗೆಟಿವ್ ಅಲ್ಲಿ ಇಲ್ಲಿ ಕ್ಲೋಸ್ ಆಯಿತು. ಅದಾದ್ಮೇಲೆ ನೋಡಿ ಈ ಟ್ರೇಡ್ ಸಿಕ್ಕಿದೆ. ಇಲ್ಲಿ ಬಂದ್ಬಿಟ್ಟು 60 ಪಾಯಿಂಟ್ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡಿದ್ವಿ. ಪ್ರೀಮಿಯಂ ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಆಪ್ಷನ್ ಪ್ರೀಮಿಯಂ ಅಲ್ಲಿ ಹೇಳ್ತಾ ಇದ್ದೀನಿ 60 ಪಾಯಿಂಟ್, ಇಲ್ಲಿ 100 ಪಾಯಿಂಟ್, ಇಲ್ಲಿ -10 ಪಾಯಿಂಟ್, ಇಲ್ಲಿ ಪ್ಲಸ್ ನಮಗೆ 60 ಪಾಯಿಂಟ್ ಸಿಕ್ಕಿದೆ. ಅದೇ ರೀತಿ ಈ ಟ್ರೇಡ್ ಸಿಕ್ಕಿದೆ. ಈ ಟ್ರೇಡ್ ಕೂಡ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು 35 ಪಾಯಿಂಟ್ಸ್. ಓಕೆ, 35 ಪಾಯಿಂಟ್ಸ್. ಅದಾದ್ಮೇಲೆ ಎಲ್ಲಾದ್ರೂ ಟ್ರೇಡ್ ಇದೆಯಾ ನೋಡಿ, ಎಲ್ಲೂ ಟ್ರೇಡ್ ಇಲ್ಲ. ಓಕೆ, ಟೋಟಲ್ ಆಗಿ 4 ಟ್ರೇಡ್ಸ್ ಇತ್ತು. ಒಂದು ಬಂದ್ಬಿಟ್ಟು 100 ಪಾಯಿಂಟ್ಸ್ ಇತ್ತು, ಒಂದು -10, ಇದು 60, ಎಷ್ಟಾಯ್ತು 150. 150 -35 ಮಾಡಿ 115 ಪಾಯಿಂಟ್ಸ್ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡಿದ್ವಿ. ಈವನ್ ಆಪ್ಷನ್ ಬೈಯಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಆಪ್ಷನ್ ಸೆಲ್ಲಿಂಗು ಅಲ್ಲ. ಆಪ್ಷನ್ ನಾವು ಏನಂತೀವಿ, ಇಲ್ಲಿ ಬಂದಾಗ ಪುಟ್ನ ಬೈ ಮಾಡ್ಬೋದು ಅಥವಾ ಕಾಲ್ನ ಸೆಲ್ ಮಾಡ್ಬೋದು, ಎರಡೂ ಮಾಡ್ಬೋದು. ಮತ್ತೆ ಇಲ್ಲೆಲ್ಲ ಇನ್ ಮಿಡಲ್ ಅಲ್ಲಿ ಮಧ್ಯದಲ್ಲಿ ಇಲ್ಲೆಲ್ಲ ಪ್ರೈಸ್ ಆಕ್ಷನ್ ಮಾಡಿದಾಗ ನೋ ಟ್ರೇಡಿಂಗ್ ಝೋನ್ ಅಂತ, ಯಾವಾಗ ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಮಾಡುತ್ತೋ ಅವಾಗ ಬಂದ್ಬಿಟ್ಟು ನಾವು ಕಾಲ್ನ ಬೈ ಮಾಡ್ಬೋದು, ಪುಟ್ನ ಸೆಲ್ ಮಾಡ್ಬೋದು. ಏನಕ್ಕೆ ನಾನು ಕಾಲ್ ಮತ್ತೆ ಪುಟ್ನ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಯಾವ ಕಾರಣಕ್ಕೆ ಹೇಳ್ತೀನಿ ಅಂತಂದ್ರೆ, ಇದೆಲ್ಲ ಮೂವ್ಮೆಂಟ್ ಝೋನ್ಸ್. ಓಕೆ, ಮೂವ್ಮೆಂಟ್ ಆಗೋ ರೀತಿ ಇರೋ ಝೋನ್ನ ನಾವು ಒಂದು ದಿನ ಮುಂಚೆನೆ ಬಂದ್ಬಿಟ್ಟು ಪ್ರಿಡಿಕ್ಟ್ ಅಲ್ಲ, ಅನಾಲಿಸಿಸ್ ಮಾಡಿ ಮಾರ್ಕ್ ಮಾಡಿ ಇಟ್ಟಿರ್ತೀವಿ. ಓಕೆ, ಇದನ್ನ ಬಂದ್ಬಿಟ್ಟು ನಾನು ಇವತ್ತು ಮಾರ್ಕ್ ಮಾಡಿಲ್ಲ, ಇದನ್ನ ನೀವು ನೆನ್ನೆನೇ ನೋಡ್ಬೋದು. ಮೊನ್ನೆ ಇಲ್ಲಾಂದ್ರೆ ನವೆಂಬರ್ 4ನೇ ತಾರೀಕಿಂದ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲಿ ನಾನು ಹಾಕ್ತಾನೆ ಬರ್ತಾ ಇದ್ದೀನಿ. ನೀವು ಕ್ಲೀನ್ ಆಗಿ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ ಅದೇ ರೀತಿ ಸೋಮವಾರ ನಾವು ಹೇಗೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ನ ನೋಡ್ಬಿಡೋಣ. ಫಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಬಿಡೋಣ. ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ಬಂದ್ಬಿಟ್ಟು ಸೋಮವಾರಕ್ಕೆ 52,291 ಮತ್ತೆ 52,187 ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು 51,944 ಸಾರಿ, 51,875 ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 51,759. ಇದು ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದೇ ರೀತಿ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ನೋಡ್ಬಿಡೋಣ. ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಬಂದ್ಬಿಟ್ಟು 24,187 ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 24,116 ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 24,073 ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು 23,988 ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 23,874. ಇದು ಬಂದ್ಬಿಟ್ಟು ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ವೀಕ್ಲಿ ಮಾರ್ಕೆಟ್ ಇವತ್ತೇ ನಾನು ಹೇಳಿದ್ದೀನಿ. ನಾಳೆ ಬೇರೆ ಯಾವ್ದಾದ್ರು ಇಂಪಾರ್ಟೆಂಟ್ ವಿಡಿಯೋ ಇದ್ರೆ ಹಾಕ್ತೀನಿ, ಇಲ್ಲಾಂತಂದ್ರೆ ಮಂಡೇ ನೋಡೋಣ, ಮಂಡೇ ಸಿಗೋಣ. ಬುಲ್ ಮಾರ್ಕೆಟ್ ಚಾನ್ಸ್ ಇದೆ, ಆದರೂ ನೀವು ಯಾವಾಗಲೂ ಆಂಟಿಸಿಪೇಷನ್ ಇಲ್ಲದೆ ನಮ್ಮ ಕ್ಯಾಲ್ಕುಲೇಟೆಡ್ ರಿಸ್ಕ್ ಮೇಲೆ ನೀವು ಟ್ರೇಡ್ ತಗೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಈ ಟೈಮಲ್ಲಿ ಸ್ವಿಂಗ್ ಟ್ರೇಡಿಂಗ್ನ ಸೆಲೆಕ್ಟ್ ಮಾಡ್ತಾರೆ ಕೆಲವರು. ಓಕೆ, ಅದ್ರ ಬಗ್ಗೆನೂ ನಾನು ಇನ್ನೂ ಬರೋ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.